ಈ ಅಭ್ಯಾಸಕ್ಕೆ ಸ್ವಾಗತ. ಇಂದು ನಾವು ಹೈಡ್ರೋಮೀಟರ್ನೊಂದಿಗೆ ಬ್ಯಾಟರಿಯ ಪರೀಕ್ಷೆಯನ್ನು ನಿರ್ವಹಿಸುವ ಬಗ್ಗೆ ತಿಳಿಯುವಿರಿ. ಈ ಸೆಷನ್ನ ಕೊನೆಯಲ್ಲಿ ನೀವು ಹೈಡ್ರೋಮೀಟರ್ನೊಂದಿಗೆ ಬ್ಯಾಟರಿಯನ್ನು ಪರೀಕ್ಷಿಸೋಣ. ಅಗತ್ಯವಿರುವ ಟೂಲ್ಸ್ ಮತ್ತು ಮೆಟೀರಿಯಲ್ಸ್: ಟ್ರೈನೀಸ್ ಟೂಲ್ ಕಿಟ್, ಹೈಡ್ರೋಮೀಟರ್, ವೆಹಿಕಲ್, ಪೆಟ್ರೋಲಿಯಂ ಜಲ್ಲಿ ಅಗತ್ಯವಿರುವಂತೆ, ಬ್ಯಾಟರಿ ಅಗತ್ಯವಿರುವಂತೆ, ಡಿಸ್ಟಿಲ್ಡ್ ವಾಟರ್ ಅಗತ್ಯವಿರುವಂತೆ. ಬೇಸಿಕ್ ಡೆಫಿನೇಷನ್ನೊಂದಿಗೆ ಈ ಅಭ್ಯಾಸವನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ ಬ್ಯಾಟರಿ. ಬ್ಯಾಟರಿಯು ಒಂದು ಅಥವಾ ಹೆಚ್ಚಿನ ಎಲೆಕ್ಟ್ರೋಕೆಮಿಕಲ್ ಸೆಲ್ಗಳನ್ನು ಹೊಂದಿರುವ ಎಲೆಕ್ಟ್ರೋಕೆಮಿಕಲ್ ಕಾಂಪೊನೆಂಟ್ ಆಗಿದ್ದು, ಅದನ್ನು ಎಲೆಕ್ಟ್ರಿಕ್ ಕರೆಂಟ್ ಚಾರ್ಜ್ ಮಾಡಬಹುದು ಮತ್ತು ಅಗತ್ಯವಿದ್ದಾಗ ಡಿಸ್ಚಾರ್ಜ್ ಆಗುತ್ತದೆ. ಬ್ಯಾಟರಿಗಳು ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಇನ್ಪುಟ್ಗಳು ಮತ್ತು ಔಟ್ಪುಟ್ಗಳಿಗೆ ಸಂಪರ್ಕ ಹೊಂದಿರಬಹುದಾದ ಎಲೆಕ್ಟ್ರೋಕೆಮಿಕಲ್ ಸೆಲ್ಗಳಿಂದ ಮಾಡಲ್ಪಟ್ಟ ಸಾಧನಗಳಾಗಿವೆ. ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳಲು ಮೊದಲನೆಯದಾಗಿ ಸೆಲ್ ಎಂದರೇನು ಎಂಬುದರ ಬಗ್ಗೆ ನೀವು ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರಬೇಕು. ಈ ಸೆಲ್ಗಳು 2 ಎಲೆಕ್ಟ್ರೋಡ್ಸ್ ಮತ್ತು 2 ಎಲೆಕ್ಟ್ರೋಲೈಟ್ ಒಳಗೊಂಡಿರುವ ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ಆಗಿದೆ. ಎಲೆಕ್ಟ್ರೋಡ್ಸ್ ಮತ್ತು ಎಲೆಕ್ಟ್ರೋಲೈಟ್ಸ್ ನಡುವಿನ ಕೆಮಿಕಲ್ ರಿಯಾಕ್ಷನ್ ವೋಲ್ಟೇಜ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಬ್ಯಾಟರಿಗಳ ವರ್ಗೀಕರಣವನ್ನು ಚರ್ಚಿಸೋಣ. ಬ್ಯಾಟರಿಗಳನ್ನು 2 ವಿಧವಾಗಿ ವಿಂಗಡಿಸಲಾಗಿದೆ. ಅವು ಪ್ರೈಮರಿ ಸೆಲ್ಗಳು ಮತ್ತು ಸೆಕೆಂಡರಿ ಸೆಲ್ಗಳಾಗಿವೆ. ಮೊದಲನೆಯದು ಪ್ರೈಮರಿ ಸೆಲ್ಗಳು. ಪ್ರೈಮರಿ ಸೆಲ್ಗಳು ನಾನ್ ರೀಚಾರ್ಜಬಲ್ ಸೆಲ್ಗಳು ಅಥವಾ ಸಿಂಪಲ್ ಆಗಿ ಸಿಂಗಲ್ ಯೂಸಬಲ್ ಸೆಲ್ಗಳಾಗಿವೆ. ಡಿಸ್ಚಾರ್ಜ್ ಟೈಮ್ನಲ್ಲಿ ಸಂಭವಿಸುವ ಕೆಮಿಕಲ್ ರಿಯಾಕ್ಷನ್ ಅನ್ನು ಹಿಂತಿರುಗಿಸಲಾಗುವುದಿಲ್ಲ. ವಿವಿಧ ರೀತಿಯ ಪ್ರೈಮರಿ ಸೆಲ್ಗಳೆಂದರೆ ವೋಲ್ಟೆಕ್ ಸೆಲ್, ಕಾರ್ಬನ್ ಜಿಂಕ್ ಸೆಲ್, ಆಲ್ಕಲೈನ್ ಸೆಲ್, ಮರ್ಕ್ಯುರಿ ಸೆಲ್, ಸಿಲ್ವರ್ ಆಕ್ಸೈಡ್ ಸೆಲ್ ಮತ್ತು ಲಿಥಿಯಂ ಸೆಲ್. ಮುಂದಿನದು ಸೆಕೆಂಡರಿ ಸೆಲ್ಗಳಾಗಿವೆ. ಈ ಸೆಕೆಂಡರಿ ಸೆಲ್ಗಳು ಪುನರ್ಭರ್ತಿ ಮಾಡಬಹುದಾದವು. ಡಿಸ್ಚಾರ್ಜ್ ಮಾಡಿದ ಬ್ಯಾಟರಿಗೆ ಮತ್ತೊಂದು ದಿಕ್ಕಿನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಸಪ್ಲೈ ಮಾಡುವ ಮೂಲಕ ಅವುಗಳನ್ನು ರೀಚಾರ್ಜ್ ಮಾಡಬಹುದು. ಲೆಡ್ ಆಸಿಡ್ ಬ್ಯಾಟರಿ. ಈ ಬ್ಯಾಟರಿಯು ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಕೆಮಿಕಲ್ ಎನರ್ಜಿಯನ್ನಾಗಿ ಪರಿವರ್ತಿಸುವ ಎಲೆಕ್ಟ್ರೋಕೆಮಿಕಲ್ ಕಾಂಪೊನೆಂಟ್ ಆಗಿದೆ ಮತ್ತು ಪ್ರತಿಯಾಗಿದೆ. ಬ್ಯಾಟರಿಯ ಮುಖ್ಯ ಉದ್ದೇಶವೇನೆಂದರೆ ಕೆಮಿಕಲ್ ಎನರ್ಜಿಯ ರೂಪದಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಸಂಗ್ರಹಿಸುವುದು. ಇಂಜಿನ್ ಚಾಲನೆಯಲ್ಲಿಲ್ಲದಿದ್ದಾಗ ವಿವಿಧ ಎಲೆಕ್ಟ್ರಿಕ್ ಅಸೆಸರೀಸ್ಗಳನ್ನು ಆಪರೇಟ್ ಮಾಡಲು ಕರೆಂಟ್ ಸಪ್ಲೈ ನೀಡುತ್ತದೆ. ಎಂಜಿನ್ ಚಾಲನೆಯಲ್ಲಿರುವಾಗ ಅದು ಡೈನಮೋ ಅಥವಾ ಆಲ್ಟರ್ನೇಟರ್ನಿಂದ ಕರೆಂಟ್ ಸಪ್ಲೈಯನ್ನು ಪಡೆಯುತ್ತದೆ. ಇದನ್ನು ಆಕ್ಚುಯೇಟರ್ ಮತ್ತು ಸ್ಟೋರೇಜ್ ಬ್ಯಾಟರಿ ಎಂದು ಕರೆಯುತ್ತಾರೆ. ಮುಂದೆ ಹೈಡ್ರೋಮೀಟರ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಹೈಡ್ರೋಮೀಟರ್ ಎನ್ನುವುದು ಬ್ಯಾಟರಿಯ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಅಳೆಯಲು ಬಳಸುವ ಸಾಧನವಾಗಿದೆ. ಸ್ಪೆಸಿಫಿಕ್ ಗ್ರಾವಿಟಿಯು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನ ಡೆನ್ಸಿಟಿಯ ಅಳತೆಯಲ್ಲದೆ ಬೇರೇನೂ ಅಲ್ಲ. ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಅಳೆಯುವ ಮೂಲಕ ಬ್ಯಾಟರಿಯ ಸ್ಥಿತಿಯನ್ನು ನಾವು ನಿರ್ಧರಿಸಬಹುದು. ಅಂದರೆ ಬ್ಯಾಟರಿ ಸೆಲ್ಗಳು ಕಡಿಮೆ ಚಾರ್ಜ್ ಆಗಿವೆಯೇ ಅಥವಾ ವಿಫಲಗೊಳ್ಳುತ್ತಿದೆಯೇ. ಹೈಡ್ರೋಮೀಟರ್ಗಳನ್ನು ಸಾಮಾನ್ಯವಾಗಿ ಲೆಡ್ ಆಸಿಡ್ ಬ್ಯಾಟರಿಗಳಲ್ಲಿ ಬಳಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಕಾರುಗಳು, ಬೋಟ್ಗಳು ಮತ್ತು ಇತರ ವಾಹನಗಳಲ್ಲಿ ಬಳಸಲಾಗುತ್ತದೆ. ಈ ಬ್ಯಾಟರಿಗಳು ಸಲ್ಫ್ಯೂರಿಕ್ ಆಸಿಡ್ ಮತ್ತು ಡಿಸ್ಟಿಲ್ಡ್ ವಾಟರ್ನ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನಲ್ಲಿ ಮುಳುಗಿರುವ ಲೆಡ್ ಪ್ಯಾನಲ್ಗಳಿಂದ ಕೂಡಿವೆ. ಬ್ಯಾಟರಿ ಡಿಸ್ಚಾರ್ಜ್ ಮಾಡಿದಾಗ ಸಲ್ಫ್ಯೂರಿಕ್ ಆಸಿಡ್, ಲೆಡ್ ಸಲ್ಫೇಟ್ ಮತ್ತು ನೀರನ್ನು ಉತ್ಪಾದಿಸಲು ಲೆಡ್ ಪ್ಲೇಟ್ಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಇದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕಡಿಮೆ ಮಾಡುತ್ತದೆ. ಬ್ಯಾಟರಿಯನ್ನು ಪರೀಕ್ಷಿಸಲು ಮೊದಲು ನಾವು ಬ್ಯಾಟರಿ ಟರ್ಮಿನಲ್ಗಳನ್ನು ಸ್ವಚ್ಛಗೊಳಿಸಬೇಕಾಗಿದೆ. ಟರ್ಮಿನಲ್ಗಳು ತುಕ್ಕು ಹಿಡಿದಿದ್ದರೆ ಟರ್ಮಿನಲ್ಗಳನ್ನು ಸ್ವಚ್ಛಗೊಳಿಸಲು ಸ್ಯಾಂಡ್ ಪೇಪರ್ ಬಳಸಿ. ಟರ್ಮಿನಲ್ ಸಲ್ಫೇಟ್ ಹೊಂದಿದ್ದರೆ ನಂತರ ವೆಟ್ ಕಾಟನ್ ವೇಸ್ಟ್ನಿಂದ ಟರ್ಮಿನಲ್ ಅನ್ನು ಸ್ವಚ್ಛಗೊಳಿಸಿ.
ಈಗ ಸ್ಪೆಸಿಫಿಕ್ ಗ್ರಾವಿಟಿ ಮತ್ತು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಪರೀಕ್ಷೆಯನ್ನು ಪರಿಶೀಲಿಸೋಣ. ಬ್ಯಾಟರಿಯನ್ನು ಪರೀಕ್ಷಿಸಲು ಮೊದಲು ನೆಗೆಟಿವ್ ಟರ್ಮಿನಲ್ನ ನಟ್ಗಳನ್ನು ತೆಗೆದುಹಾಕಿ ಮತ್ತು ನಂತರ ನೆಗೆಟಿವ್ ಟರ್ಮಿನಲ್ ಅನ್ನು ತೆಗೆದುಹಾಕಿ. ನಂತರ ಅದೇ ರೀತಿಯಲ್ಲಿ ಪಾಸಿಟಿವ್ ಟರ್ಮಿನಲ್ ನಟ್ ತೆಗೆದುಹಾಕಿ ಮತ್ತು ಪಾಸಿಟಿವ್ ಟರ್ಮಿನಲ್ನಿಂದ ವೈರ್ ಅನ್ನು ಕಡಿತಗೊಳಿಸಿ. ಮೌಂಟಿಂಗ್ ಕ್ಲ್ಯಾಂಪ್ ಅನ್ನು ಕಡಿತಗೊಳಿಸಿ. ನಟ್ ಸಹಾಯದಿಂದ ಬ್ಯಾಟರಿಯನ್ನು ವಾಹನಕ್ಕೆ ಜೋಡಿಸಲಾಗಿದೆ. ಒಮ್ಮೆ ಟರ್ಮಿನಲ್ಗಳನ್ನು ಡಿಸ್ಕನೆಕ್ಟ್ ಮಾಡಿದ ನಂತರ ಮೌಂಟಿಂಗ್ ಕ್ಲ್ಯಾಂಪ್ ನಟ್ ಅನ್ನು ಅನ್ಮೌಂಟ್ ಮಾಡಿ ವಾಹನದಿಂದ ಬ್ಯಾಟರಿ ತೆಗೆದುಹಾಕಿ. ಅದರಿಂದ ನಾವು ಅದನ್ನು ಉತ್ತಮವಾಗಿ ಸ್ವಚ್ಛಗೊಳಿಸಬಹುದು. ಟೆಸ್ಟಿಂಗ್ ಪ್ರಾಸೆಸ್ ಅನ್ನು ಪ್ರಾರಂಭಿಸಲು ಲೆವೆಲ್ಡ್ ವುಡನ್ ವರ್ಕ್ ಬೆಂಚ್ನ ಮೇಲೆ ಇರಿಸಿ. ಯಾವುದೇ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಕ್ವಾಲಿಟಿ ವರ್ಕ್ ಅನ್ನು ಮಾಡಲು ಪ್ರಾಡಕ್ಟ್ ಅನ್ನು ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಆದ್ದರಿಂದ ಬ್ಯಾಟರಿಯ ಮೇಲೆ ಸ್ವಲ್ಪ ನೀರನ್ನು ಸುರಿಯಿರಿ ಮತ್ತು ಅದನ್ನು ಕಾಟನ್ನಿಂದ ಸ್ವಚ್ಛಗೊಳಿಸಿ. ಮುಂದೆ ನಾವು ಬ್ಯಾಟರಿಯಲ್ಲಿ ಎಲೆಕ್ಟ್ರೋಲೈಟ್ ಮಟ್ಟವನ್ನು ಪರಿಶೀಲಿಸಬೇಕಾಗಿದೆ. ಆದ್ದರಿಂದ ಎಲ್ಲ ವೆಂಟ್ ಪ್ಲಗ್ಗಳನ್ನು ತೆಗೆದುಹಾಕಿ. ಈಗ ಹೈಡ್ರೋಮೀಟರ್ ಅನ್ನು ವರ್ಟಿಕಲ್ ಆಗಿ ಇರಿಸಿ. ತದನಂತರ ಹೈಡ್ರೋಮೀಟರ್ನ ನೋಸ್ ಅನ್ನು ವೆಂಟ್ ಪ್ಲಗ್ ಮೂಲಕ ಎಲೆಕ್ಟ್ರೋಲೈಟ್ನಲ್ಲಿ ಅದ್ದಿ. ಹೈಡ್ರೋಮೀಟರ್ನ ನೋಸ್ ಎಲೆಕ್ಟ್ರೋಲೈಟ್ನಲ್ಲಿ ಮುಳುಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹೈಡ್ರೋಮೀಟರ್ನ ಮೇಲ್ಭಾಗದಲ್ಲಿ ರಬ್ಬರ್ ಟ್ಯೂಬ್ ಅನ್ನು ಒತ್ತಿ ಮತ್ತು ಎಲೆಕ್ಟ್ರೋಲೈಟ್ ಅನ್ನು ಹೈಡ್ರೋಮೀಟರ್ಗೆ ಸೆಳೆಯಲು ಟ್ಯೂಬ್ ಅನ್ನು ಬಿಡುಗಡೆ ಮಾಡಿ. ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಬಲ್ಬ್ಗೆ ಹೋಗಬಾರದು. ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಮಧ್ಯದಲ್ಲಿ ಉಳಿದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹೈಡ್ರೋಮೀಟರ್ನಲ್ಲಿ ಲೆವೆಲ್ ಅನ್ನು ಗಮನಿಸಿ ಮತ್ತು ಅದನ್ನು ಮೊದಲು ಟ್ಯಾಬ್ಯುಲರ್ ಕಾಲಂನಲ್ಲಿ ಬರೆಯಿರಿ. ನಂತರ ಎಲ್ಲ ಸೆಲ್ಗಳಿಗೆ ಅದೇ ವಿಧಾನವನ್ನು ಪುನರಾವರ್ತಿಸಿ ಮತ್ತು ಅವುಗಳ ರೀಡಿಂಗ್ಸ್ ಅನ್ನು ಟ್ಯಾಬ್ಯುಲೇಷನ್ನಲ್ಲಿ ಬರೆಯಿರಿ. ಮೇಲಿನ ರೀಡಿಂಗ್ಸ್ 25 ಅಂಕಗಳಿಗಿಂತ ಹೆಚ್ಚು ಬದಲಾಗಬಾರದು. ಈ ಪ್ರಕ್ರಿಯೆಯನ್ನು ಮಾಡುವಾಗ ಬ್ಯಾಟರಿಯ ಆಮ್ಲದಿಂದ ನಿಮ್ಮ ಕೈಗಳು ಮತ್ತು ಬಟ್ಟೆಗಳನ್ನು ರಕ್ಷಿಸಿ. ಬ್ಯಾಟರಿಯನ್ನು ರೀಚಾರ್ಜ್ ಮಾಡಬಹುದೇ ಅಥವಾ ಪೂರ್ ಕಂಡೀಷನ್ನಲ್ಲಿದ್ದರೆ ಅದನ್ನು ಬದಲಾಯಿಸಬೇಕೇ ಎಂದು ಅಂತಿಮಗೊಳಿಸಲು ತಯಾರಕರ ಮ್ಯಾನ್ಯುಯಲ್ಗಳೊಂದಿಗೆ ಈಗಿನ ರೀಡಿಂಗ್ ಅನ್ನು ಕಂಪೇರ್ ಮಾಡಿ. ಪರಿಶೀಲಿಸಿದ ನಂತರ ವೆಂಟ್ ಹೋಲ್ಸ್ಗಳನ್ನು ಸ್ವಚ್ಛಗೊಳಿಸಿ ಮತ್ತು ವೆಂಟ್ ಪ್ಲಗ್ಗಳನ್ನು ಟೈಟ್ ಮಾಡಿ. ಬ್ಯಾಟರಿ ಟರ್ಮಿನಲ್ಗಳಿಗೆ ಸ್ವಲ್ಪ ಪೆಟ್ರೋಲಿಯಂ ಜೆಲ್ಲಿಯನ್ನು ಅಪ್ಲೈ ಮಾಡಿ. ವಾಹನದಲ್ಲಿ ಬ್ಯಾಟರಿಯನ್ನು ಅದರ ಸ್ಥಾನದಲ್ಲಿ ಇರಿಸಿ ಮತ್ತು ಮೌಂಟ್ ಮಾಡುವಾಗ ಕ್ಲ್ಯಾಂಪ್ ನಟ್ಗಳನ್ನು ಟೈಟ್ ಮಾಡಿ. ಮೊದಲು ಪಾಸಿಟಿವ್ ಟರ್ಮಿನಲ್ ಅನ್ನು ಟೈಟ್ ಮಾಡಿ ಮತ್ತು ನಂತರ ಟರ್ಮಿನಲ್ ನೆಗೆಟಿವ್ ತುದಿಯನ್ನು ಟೈಟ್ ಮಾಡಿ. ಈಗ ಗ್ರೌಂಡ್ ಕೇಬಲ್ನ ಸಂಪರ್ಕ ಕಡಿತಗೊಳಿಸಿ ಮತ್ತು ಬ್ಯಾಟರಿಯು ಸಾಕಷ್ಟು ಕರೆಂಟ್ ಅನ್ನು ಒದಗಿಸುತ್ತಿದೆಯೇ ಎಂದು ಪರಿಶೀಲಿಸಲು ಎಂಜಿನ್ ಅನ್ನು ಪ್ರಾರಂಭಿಸಿ. ಈ ವಿಷಯದಲ್ಲಿ ನೀವು ಹೈಡ್ರೋಮೀಟರ್ನೊಂದಿಗೆ ಬ್ಯಾಟರಿ ಪರೀಕ್ಷೆಯನ್ನು ನಡೆಸುವುದನ್ನು ಕಲಿತಿದ್ದೀರಿ. ಬ್ಯಾಟರಿಯ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಹೇಗೆ ಪರೀಕ್ಷಿಸುವುದು,